ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಮಾಹಿ ಆಟೋ ಬ್ಲಾಗ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಯಾವ ಊರಿಗೆ ನಮಗೆ ಬಾಡಿಗೆ ಸಿಗುತ್ತೆ ಅಂತ ನೋಡೋಣ. ಸ್ಟ್ಯಾಂಡಿಗೆ ಹೋಗಿ ಮೊದಲು ನಾನು ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಸ್ಟಾರ್ಟ್ ಆದಮೇಲೆ ನಾನು ಅಂಬೇಡ್ಕರ್ ಸರ್ಕಲ್ಗೆ ಬಂದಿದ್ದೀನಿ. ಇವಾಗ ಇಲ್ಲಿ ನೋಡಿ, ನಮ್ಮ ಊರಿನ ಅಂಬೇಡ್ಕರ್ ಸರ್ಕಲ್ ಇದು. ಇವಾಗ ಅಂಬೇಡ್ಕರ್ ಕಾಣ್ತಾ ಇದೆ ನೋಡಿ, ಇದು ನಮ್ಮ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಇದು. ಇವಾಗ ಬನ್ನಿ ಸ್ಟ್ಯಾಂಡಿಗೆ ಹೋಗೋಣ. ಇದು ಸ್ಟ್ಯಾಂಡಲ್ಲಿ 3 ಗಾಡಿ ಬಂದಿದ್ದಾವೆ, ಇನ್ನೂ ಹೆಚ್ಚು ಗಾಡಿ ಬರ್ತವೆ. ನೋಡೋಣ ಇವತ್ತು ಯಾವ ಒಂದು ಬಾಡಿಗೆ ಸಿಗುತ್ತೆ ಅಂತ. ನಾನಂತೂ ಎಕ್ಸೈಟ್ ಆಗಿದ್ದೀನಿ, ನೋಡ್ತಾ ಇದ್ದೀನಿ ಯಾವುದಾದ್ರೂ ಬರ್ತೇನೋ ಅಂತ. ಆಟೋ ಮೇಲೆ ಇಟ್ಟು ನೋಡೋಣ, ಯಾವುದಾದ್ರೂ ಬಾಡಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗುತ್ತೆ. ಹೇಳೋದ್ರಷ್ಟರಲ್ಲಿ ನಮಗೊಂದು ಬಾಡಿಗೆ ಸಿಕ್ಕೇ ಬಿಡ್ತು. ನಾವು ಲೋಡ್ ಮಾಡ್ಕೊಳ್ಳಲು ಬಂದಿದ್ದೀವಿ. ಇಲ್ಲಿಂದ ಕಾಳಗಿಯಿಂದ ಮಲ್ಕೇಡ್ಗೆ ಹೋಗ್ಬೇಕಂತ ಬಾಕ್ಸ್ಗಳನ್ನು ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನೂ ಎಕ್ಸ್ಟ್ರಾ ಬಾಕ್ಸ್ ಇತ್ತು, ಅದಕ್ಕೆ ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಓಕೆ, ಬಿಲ್ ಸಿಕ್ತು. ಬಿಲ್ ಕೊಟ್ಟಿದ್ದಾರೆ. ಈ ಬಿಲ್ ಒಯ್ದು ಕೊಡು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಬಿಲ್ ಇರುತ್ತೆ, ಕಾಣ್ತಾ ಇಲ್ಲ ಇದು ಬಿಸಿಲಿಗೆ. ಬನ್ನಿ ಪೆಟ್ರೋಲ್ ಪಂಪ್ಗೆ ಹೋಗೋಣ. ಪೆಟ್ರೋಲ್ ಹಾಕಿಸ್ಕೊಂಡು ನಾನು ನಿಂತಿದ್ದೀನಿ ಇವಾಗ ರೆಡಿಯಾಗಿ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್. ಇದು ನಾವು ಹೋಗ್ತಿರುವ ದಕ್ಷಿಣ ಕಾಶಿ ಕಾಳ್ಗಿ ರೋಡಿಂದ ಹೋಗ್ತಾ ಇದ್ದೀವಿ. ನಮ್ಮ ಗುಡಿ ದೂರಿಂದ ಕಾಣಿಸುತ್ತೆ ನೋಡಿ, ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ನೋಡ್ತಾ ಮತ್ತೊಂದು ದೇವಸ್ಥಾನದ ಹತ್ತಿರ ಬಂದೆವು. ಇದು ದುಗ್ಗಮಾಯಿ ದೇವಸ್ಥಾನ ಅಂತ ಕೊಡದರ ಹತ್ತಿರ ಬರುತ್ತೆ ಇದು. ನೋಡಿ, ಒಂದು ಸುಂದರವಾದ ನೋಟವನ್ನು. ಹಾಗೆ ಹೋಗ್ತಾ ಮತ್ತೆ ನಾವು ಸ್ವಲ್ಪ ಇಂಟ್ರೋಲ್ಗೆ ಇಳಿದೇವಿ. ಇಂಟ್ರೋಲ್ ಆದ ನಂತರ ಮತ್ತೆ ನಾವು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅದರ ನಂತರ ಒಂದು ಹಳ್ಳ ಬಂತು, ಮಳಕೇಡ್ ಹಳ್ಳ. ಇದು ನೀರು ತುಂಬ ಕಡಿಮೆ ಆಗಿದೆ, ತುಂಬ ಹರಿತಿತ್ತು, ಆದರೆ ಇವಾಗಿಲ್ಲ, ಇವಾಗ ಕಮ್ಮಾಗಿದೆ. ನೋಡ್ತಾ ಪಾರ್ಟಿ ಮನೆಗೆ ನಾವು ಡೆಲಿವರಿ ಡನ್ ಮಾಡಿದ್ದೀವಿ. ಇದೇ ನೋಡಿ ಪಾರ್ಟಿ ಮನೆ. ಸರ್ ಅವ್ರನ್ನ ಡೆಲಿವರಿ ಕೊಟ್ಟಿದ್ದೇವೆ ಆಲ್ರೆಡಿ. ಇಷ್ಟೇ ನಮ್ಮದು ಡೆಲಿವರಿ ಇವತ್ತು ತಂದಿರೋದು ನಾವು. ಇದು ಅನ್ಲೋಡ್ ಮಾಡ್ತಾ ಇದ್ದಾರೆ ಅವರೇ, ನಾವು ಲೋಡ್ ಮಾಡಿದ್ದೀವಿ ಅಷ್ಟೇ. ಅನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಅವರು. ಅನ್ಲೋಡ್ ಆದ ನಂತರ ಮತ್ತೆ ನಾವು ಊರಿಗೆ ಹೋಗಬೇಕು. ಬಟ್ ನಮ್ಮ ಫ್ರೆಂಡ್ ಇಲ್ಲಿ ಬುಲೆರೋ ಹತ್ತಿರ ನೋಡ್ತಾ ಇದ್ದಾನೆ. ಏನಪ್ಪ ಅಂತಂದರೆ ಒಂದು ಅಶೋಕ್ ಲೇಲ್ಯಾಂಡ್ ಇಟ್ಟಿದ್ದಾನೆ, ಇನ್ನೊಂದು ಬುಲೆರೋ ಹೊಡಬೇಕೆಂಬ ಅತಿ ಆಸೆ ಇವನಿಗೆ. ಅದರಿಂದ ನಮ್ಮ ಗಾಡಿ ಪೂರ್ತಿಯಾಗಿ ಅನ್ಲೋಡ್ ಆಯಿತು. ಇನ್ನೂ 2 ಬಾಕ್ಸ್ ಸಿಕ್ತು. ಇವಾಗ ಪೂರ್ತಿ ಖಾಲಿಯಾಗಿ ನಾವು ಇವಾಗ ನಮ್ಮ ಜರ್ನಿ ಮತ್ತೆ ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಹಳ್ಳಿ ಹುಡುಗ ಮಾಹಿ ಆಟೋ ಬ್ಲಾಗ್ ಮಾಡುವ ನಮಸ್ಕಾರಗಳು.